ಶಿವಮೊಗ್ಗ ಲೋಕ ಕ್ಷೇತ್ರದಲ್ಲಿ ಬಿವೈ ರಾಘವೇಂದ್ರ ಪ್ರಚಾರದ ಭರಾಟೆ ಜೋರಾಗಿದೆ. ಬಿವೈ ರಾಘವೇಂದ್ರ ಇಡೀ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸ್ತಾ ಇದ್ದಾರೆ. ಜೊತೆಗೆ ಗೆಲುವಿನ ವಿಶ್ವಾಸವನ್ನು ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಭಾರಿ ದೊಡ್ಡ ಅಂತರದಲ್ಲಿ ಗೆಲುವು ನನ್ನದೇ ಅಂತ ಅವರು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ರಾಘವೇಂದ್ರ ಅವರ ಹೇಳಿಕೆ ಶಿವಮೊಗ್ಗದಲ್ಲಿ ಮಗನ ಪರ BSY ಕೂಡ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ರು. ಒಂದು ರೀತಿ ಇಡೀ ಶಿವಮೊಗ್ಗ ಕ್ಷೇತ್ರದಾದ್ಯಂತ ಹೆಚ್ಚಿನ ಸಮಯ ಕೊಟ್ಟಿದ್ದಾರೆ ಅವರ ಪ್ರಚಾರಕ್ಕಾಗಿ ಈ ಬಾರಿ. ಜೆಡಿಎಸ್ ಮುಖಂಡರು ರಾಜ್ಯದ ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರೇ ಖುದ್ದಾಗಿ ಬಂದು ಚುನಾವಣೆ ಯಾವ ರೀತಿ ನಡೀತಾ ಇದೆ ಏನು ಎಂತ ಅಂತೇಳಿ ಎಲ್ಲದೂ ಕೂಡ ಚರ್ಚೆಯನ್ನ ಮಾಡಿ ಕಾರ್ಯಕರ್ತರಿಗೆ ಒಂದು ವಿಶ್ವಾಸ ತುಂಬಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ತುಂಬಾ ಸುದೀರ್ಘವಾದಂತ ಒಂದು ಯುದ್ಧ ಇದು. ಒಂದು ತಿಂಗಳ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ ಹಾಕಾದ್ಮೇಲೆ ನಮ್ದು ದೇಶದಲ್ಲಿ 3ನೇ ಹಂತ ಆದ್ರೂ ಕೂಡ ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ ನಡೀತಾ ಇದೆ. ತುಂಬಾ ಒಳ್ಳೆ ರೀತಿಯಂತ ಒಂದು ನಮ್ಮ ಬೂತ್ ಮಟ್ಟದ ಸೈನಿಕರು ತನ್ನ ಸಣ್ಣ ಸಣ್ಣ ಬೂತನ್ನ ಚೆನ್ನಾಗಿ ಅದನ್ನ ರಕ್ಷಣೆ ಮಾಡಿಕೊಳ್ಳುವಂತ ಕಾರ್ಯವನ್ನ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮಾಡಿದ್ದಾರೆ. ಇನ್ನೂ 1 ವಾರ ಸುದೀರ್ಘವಾದಂಥ ಒಂದು ನಡೆಯುತ್ತೆ. ಈ ಯುದ್ಧದಲ್ಲಿ ಭಾರತೀಯ ಜನತಾ ಪಕ್ಷ 100ಕ್ಕೆ 100 ಗೆಲ್ಲುತ್ತೆ. ಸರ್, ಇವತ್ತು ಶಿವಮೊಗ್ಗ ನಗರ ಮತ್ತು ಪೂಜಾ ಯಡಿಯೂರಪ್ಪನವ್ರು ಬಂದಿದ್ದಾರೆ. ಇವತ್ತು ಗ್ರಾಮಾಂತರದಲ್ಲಿ ಅವ್ರ ಕಾರ್ಯಕ್ರಮ ಇದೆ. ಸಂಜೆ ಆನ್ವಟ್ಟಿ ಮತ್ತು ಜಡೆ 2 ಮಹಾಶಕ್ತಿ ಕೇಂದ್ರಗಳು 2 ಒಟ್ಟಾಗಿ ಸೇರಿಕೊಂಡು ಸನ್ಮಾನಿತ ಕುಮಾರ್ ಬಂಗಾರಪ್ಪನವ್ರ ನೇತೃತ್ವದಲ್ಲಿ ಸುಮಾರು ಒಂದು 20-25 ಸಾವಿರ ಜನ ದೊಡ್ಡ ಒಂದು ಸಮಾವೇಶ ನಡೆಯುತ್ತೆ. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು ಈ ಚುನಾವಣೆ ಎದುರಿಸ್ತಾ ಇರೋದ್ರಿಂದ ನಾವು ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿ ಬಂದು ಹೇಳ್ತಾ ಇದ್ದೇನೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೇವೆ. ರಾಘವೇಂದ್ರ ಅವರು ಸುಮಾರು 2.5 ಲಕ್ಷ ಹೆಚ್ಚಿನ ಅಂತರದಲ್ಲಿ ಶಿವಮೊಗ್ಗದಲ್ಲಿ ಗೆಲ್ಲೋದು ನಿಶ್ಚಿತ. ದೇವದುರ್ಲಭವಾದಂಥ ಒಂದು ವಾತಾವರಣ ಇದೆ. ಎಲ್ಲಿ ನೋಡಿದ್ರು ಪ್ರಧಾನಿ ನರೇಂದ್ರ ಮೋದಿಜಿ ಬಗ್ಗೆ, ದೇವೇಗೌಡರ ಬಗ್ಗೆ ಜನ ಅಭಿಮಾನ ಇಟ್ಟುಕೊಂಡಿದ್ದಾರೆ. ಇದೆಲ್ಲವೂ ಸಹ ಭಾರತೀಯ ಜನತಾ ಪಾರ್ಟಿ ಗೆಲುವಿಗೆ ದೊಡ್ಡ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಾಳೆಯಿಂದ ಮತ್ತೆ ನನ್ನ ಪ್ರವಾಸ ಪ್ರಾರಂಭ ಆಗ್ತಾ ಇದೆ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ತುಂಬ ಚೆನ್ನಾಗಿದೆ. ಅಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ನಾಯಕರು ಸ್ವತಃ ಕುಮಾರಸ್ವಾಮಿಯವರು, ದೇವೇಗೌಡರು ಸಹ ಈ ವಯಸ್ಸಿನಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಇದೆಲ್ಲದ ಪ್ರತಿಫಲ ಇವತ್ತು ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋ ನಮ್ಮ ಸಂಕಲ್ಪ ಏನಿದೆ ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದು ವಿಶ್ವಾಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.